ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಾತೀತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ 119ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅನಿವಾರ್ಯ ಕಾರಣಗಳಿಂದ ಅನಾರೋಗ್ಯದ ನಿಮಿತ್ತ ಲಾಸ್ಟ್ ವೀಕು ಬಾಬಾ ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಸಮರ್ಥ ಬಾಬಾ. ಇವತ್ತು ಭಾಳಷ್ಟು ಜನ ಕೇಳಿದಿರಿ, 10 ಜನ 20 ಇನ್ಕ್ರೀಸ್ ಮಾಡಿ ಸರ್ ಅಂತ ಹೇಳ್ತಾ ಇದ್ದೀರಿ. ಆ್ಯಸ್ ಯೂಶ್ವಲ್ ಗುರುವಾರ, ಸೊ ಮುಗಿಸ್ಕೊಂಡು ಕೆಲಸದ ಕಡೆ ಗಮನ ಕೊಡಬೇಕು. ದಯಮಾಡಿ ರವಿವಾರ ಕೇಳಬೇಡಿ. ರೇಖಿ ಬಗ್ಗೆ ಪ್ರೋಗ್ರಾಮ್ ಮಾಡೋಣ. ನಿಮಗೆ ಗೊತ್ತಿದೆ HR ಅಂದರೆ ಎಷ್ಟು ಬ್ಯುಸಿ ಇರ್ತೀನಿ, ಏನು ಕತೆ ಅಂತ. ಸೊ HR ಟೈಮ್ ಮಾಡಿಕೊಂಡು ತಿರ್ಗಾ ಈ ಒಂದು ಸ್ವಾಮಿಯ ಕೈಂಕರ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸದಸ್ಯರು ಕೇಳ್ತಾ ಇದ್ರಿ, 931 ಆಗಿದೆ. ಸೊ 1K ಆಗೋದಕ್ಕೆ ಜನವರಿಗೆ ಆಗುತ್ತೆ. ಸೊ 1K ಯಾರು ಆಗ್ತಾರೆ ಅವರಿಗೆ ಒಂದು ಏನಾದ್ರು ಪ್ರೈಸ್ ಇಡಬೇಕು ಅಂತ ಕೆಲವರು ಗಮನ ಕೊಟ್ಟರು, ಕೆಲವು ಸಲಹೆ ಕೊಟ್ಟರು. ಸೊ 1000th ಸಬ್ಸ್ಕ್ರೈಬರ್ ಯಾರು ಇರ್ತಾರೆ ಅವ್ರನ್ನ ಹುಡುಕಿ ಅವರಿಗೆ ಒಂದು ವಿಶೇಷ ಬಹುಮಾನವನ್ನು ಕೊಡಲಾಗುವುದು. ಸೊ ಅದು ಏನಂತ ಅವತ್ತೇ ಹೇಳ್ತೀನಿ ನಾನು. ಮೋಸ್ಟ್ಲಿ ನ್ಯೂ ಇಯರಿಗೆ 1K ಆಗಬಹುದು. ಸೊ ಹಿಯರ್ ಅಗೈನ್ ಐ ರೀಟ್ರೈಟ್, ಐ ಆಮ್ ನಾಟ್ ಬೆಂಟ್ ಅಪಾನ್ ದಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಲ್. ಕಂಟೆಂಟ್ ಮುಖ್ಯ, ಸ್ವಾಮಿ ಕೃಪೆ ಮುಖ್ಯ, ರೇಖಿ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ, ಸ್ವಾಮಿ ಬಗ್ಗೆ ಮತ್ತು ಅಕ್ಕಲ್ಕೋಟ್ ಮಹಾರಾಜರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ. ಯಾರ್ಯಾರು ಕೇಳಿದ್ದಾರೆ ನೋಡೋಣ. 118ನೇ ಭಾಗಕ್ಕೆ ಪವಿ ಗೌಡ ಅನ್ನೋರು ಕೇಳಿದ್ದಾರೆ, ಪವಿತ್ರ ಅನ್ನೋರು. ಮುತ್ತುರಾಜ್ ಕೇಳಿದ್ದಾನೆ, ಜಗನ್ನಾಥ್ ಮಂಗಳೂರಿಂದ ಕೇಳಿದ್ದಾರೆ, ಲಕ್ಷ್ಮಿ ಕೇಳಿದ್ದಾರೆ, ಆ್ಯಸ್ ಯೂಶ್ವಲ್ ಕೊಟ್ರಮ್ಮ. ನೆಕ್ಸ್ಟ್ ಮಧು ರಾಜ್ ಕೇಳಿದ್ದಾರೆ, ಮಧುರ್ ಕೇಳಿದ್ದಾರೆ. ನೆಕ್ಸ್ಟ್ ಉಮೇಶ್ ಬಂಟ್ವಾಳದಿಂದ ಕೇಳಿದ್ದಾರೆ, ರೆಗ್ಯುಲರ್ ವ್ಯೂವರ್. ಆಮೇಲೆ ಶ್ರೀಶ್ ವಿಶ್ವ ಅನ್ನೋರು ಕೇಳಿದ್ದಾರೆ, ಊರು ಹೇಳಬೇಕು ವಿಶ್ವ ಅವರೇ. ವಾಸು ಕೇಳಿದ್ದಾರೆ. ನೆಕ್ಸ್ಟ್ ಸಂಜಯ್, ಸೊ ಅತ್ತಿಬೆಲೆಯಿಂದ ಸಂಜಯ್ ಕೇಳಿದ್ದಾರೆ. ಇಷ್ಟು ಜನ ನಾನು ಬೆಸ್ಟ್ ಆಫ್ 10 ಆರಿಸ್ಕೊಂಡು ಮಾಡ್ತಾಯಿದ್ದೀನಿ. ನೆಗಡಿ ಕಮ್ಮಿ ಆಯ್ತಾ ಅಣ್ಣ ಅಂತ ಕೇಳ್ತಿದ್ದಾರೆ. ಕಾಲ್ ಮಾಡಿದವ್ರಿಗೆಲ್ಲ ಧನ್ಯವಾದಗಳು. ಅನಪೇಕ್ಷಿತ ಅತಿಥಿ ನೆಗಡಿ ಅಲ್ವಾ, ಏನೇ ಬಂದರೂ ಏನೇ ಆ್ಯಂಟಿಬಯೋಟಿಕ್ ತೊಗೊಂಡ್ರು ಕೂಡ 15 ದಿನ ಖಾಯಂ ಬಿಡಾರ ಗಂಟ್ಲದಲ್ಲಿ ಅಲ್ವಾ. ಆಗಿದೆ ಕಣ್ರಿ. ಬಾಸು ಚೆನ್ನಾಗಿ ಫ್ರೀಯಾಗಿ ಫ್ರೆಂಡ್ ಥರ ಸಿಕ್ಕಿರೋದ್ರಿಂದ ಜೀವನ ಸುಗಮ. ಇಲ್ಲಾಂದರೆ ಕೆಲವು ಮಲ್ಟಿನ್ಯಾಷನಲಲ್ಲಿ ಕೆಲವು ಕೆಲಸದ ವಲಯದಲ್ಲಿ ರಜೆಗಳಿಗೆ ಪರ್ಮಿಷನ್ಗಳಿಗೆ ಎಷ್ಟು ಸತಾಯಿಸ್ತಾರೆ ನಿಮಗೆ ಗೊತ್ತು. ನನ್ನ ಸ್ನೇಹಿತ ಕಮ್ ಮೆಂಟಾರ್ ಅಂತಲೇ ಹೇಳ್ಬೋದು. ತುಂಬ ಅರ್ಥ ಮಾಡಿಕೊಂಡು ನನ್ನ ಮಾಡ್ತಾರೆ. ಇಲ್ಲಿದೆ ನೋಡಿ, ಪಾಪ ಕಾಯ್ತಾ ಇದ್ದಾರೆ. ಸೊ ಪವಿಗೌಡ ನಂಬರ್ 3 ಪವಿತ್ರ ಅವರೇ, ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ನಂಬರ್ 3 ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ. ನೀನು ಹನುಮ ದೇವಸ್ಥಾನಕ್ಕೆ ಹೋಗಿ 9 ಪ್ರದಕ್ಷಿಣೆ ನಮಸ್ಕಾರಗಳನ್ನು 9 ದಿನ ಮಾಡು ಪವಿತ್ರ, ಒಳ್ಳೆಯದಾಗತ್ತಂತೆ. ನೀನು ಹನುಮ ದೇವಸ್ಥಾನಕ್ಕೆ 9 ದಿನ ಹೋಗ್ಬೇಕಂತೆ, 9 ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕಂತೆ, 9 ದಿನ ಒಳ್ಳೆಯದಾಗತ್ತಂತೆ ಪವಿತ್ರ ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ. ಮುತ್ತುರಾಜ್ 7 ನಂಬರ್ 7 ಕೇಳ್ತಾರೆ. ಮುತ್ತೋರೆ, ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜಯ ಉಂಟಾಗುವುದು, ಬಾಬಾರನ್ನು ಪ್ರಾರ್ಥಿಸಿ ಅಂತ ಬರ್ತಾ ಇದೆ. ಗಮನ ಕೊಡೋ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಕಡೆಗೆ. ಬಾಬಾ ಮೇಲೆ ನೀವು ಭಾರ ಹಾಕ್ಬಿಟ್ರೆ ಮುಗೀತು ಅಲ್ವಾ. ಒಂದು ಮಗು ಆಕಾಶದಲ್ಲಿ ತೂರಿದಾಗ ಅಪ್ಪ ಹಿಡಿತಾನಂತ ಅಂತ ಹೇಗೆ ಖುಷಿ ಪಡುತ್ತೋ ಆ ಒಂದು ಸ್ಥಿತಿಯಲ್ಲಿ ನಾವು ಭಕ್ತರು ಇರಬೇಕು. ಜಗನ್ನಾಥರವರು, ಜಗನ್ನಾಥ್ ರೈ ಮಂಗಳೂರಿನವರು 99 ಕೇಳ್ತಾ ಇದ್ದಾರೆ. ಎಲ್ಲರೂ ನೋಯಿಸುತ್ತಾ ಮಾತಾಡುತ್ತಾರೆಂದು ಅಧೈರ್ಯ ಪಡಬೇಡ. ನೋಡಿ ಜಗನ್ನಾಥ್ ಏನು ಹೇಳ್ತಾ ಇದ್ದಾರೆ ಬಾಬಾ. 7 ಗುರುವಾರಗಳು ಬಾಬಾರವರ ಚರಿತ್ರೆಯನ್ನು ಪಠಣ ಮಾಡು ನಿರ್ಮಲ ಮನಸ್ಸಿನಿಂದ, ನಿನ್ನ ಅಪವಾದಗಳು ತೊಲಗುತ್ತವೆ ಅಂತ ಬರ್ತಾ ಇದೆ ಜಗನ್ನಾಥವರೇ. ಲಕ್ಷ್ಮಿ 108 108 ಆನಂದವು ಕೈಗೆಟಕುವಂತಿದೆ, ಆದರೂ ನಿಮ್ಮ ಮನಸ್ಸು ಚಂಚಲ, ನಿಮ್ಮ ಕಾರ್ಯಗಳು ಸಫಲವಾಗಲಿಲ್ಲ. ನೋಡಿ, ನಮಗೆ ಎಲ್ಲ ಮಾಡ್ತೀವಿ ಬಾಬನಿಗೆ, ನೀವು ಹೇಳಿದ್ದೆಲ್ಲ ಮಾಡ್ತೀವಿ. ಗುರುಜಿ ಅನ್ಬೇಡಿ, ಉಮೇಶ್ ಅಣ್ಣ ಅನ್ನಿ. ಸೊ ಎಲ್ಲ ಮಾಡಿದ್ರು ಕೂಡ ನಮ್ಮ ಕರ್ಮ ಅನ್ನೋದೊಂದಿದೆ ಅಲ್ವಾ. ನಿನ್ನೆ ಒಬ್ರಿಗೆ ಕೌನ್ಸಲ್ ಮಾಡ್ತಾ ಇದ್ದೆ ನಾನು. ಕೊಟ್ಟರೆ ಬಾಬಾ, ಕೊಡದಿದ್ರೆ ಬಾಬಾ, ಈ ಥರ ಮಾಡ್ಕೊಳ್ಬೇಡಿ. ಎಷ್ಟು ಕಷ್ಟ ಕೊಟ್ಟು ನೋಡ್ತಾನೆ ಅವನು, ಬಿಡ್ತಾರೇನೋ ನನ್ನ ಜಪಿಸೋದು, ನನ್ನ ಪಠಣವನ್ನು ನಿಲ್ಲಿಸ್ಬಿಡ್ತಾರೇನೋ ಅಂತ. ಅವಾಗ ಅಲ್ಲೇ ಇರೋದು ಮೇನ್ ಪಾಯಿಂಟ್. ಅಲ್ಲಿ ತಿರುಗಿ ಯೂಟರ್ನ್ ತೊಗೋಬೇಕು ನಾವು, ಅರ್ಥ ಆಯ್ತಾ. ಸೊ ನಿಮ್ಮ ಮನಸ್ಸು ಚಂಚಲ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕಾರ್ಯ ಸಫಲವಾಗಿಲ್ಲ ಅಂತ ಒದ್ದಾಡಬೇಡಿ. ಸ್ಥಿರಚಿತ್ತದಿಂದ ನನ್ನನ್ನು ಆರಾಧಿಸಿ. ಬರೀ ಆರಾಧನೆ ಒಂದೇ ಮುಖ್ಯ ಅಲ್ಲ, ಇಲ್ಲಿ ಸ್ಥಿರಚಿತ್ತದಿಂದ ಸ್ಥಿರ ನಂಬಿಕೆಯಿಂದ ಮಾಡಬೇಕು. ಅವರು ನಮ್ಮನ್ನು ಸಲಹೆ ಸಲ್ಲುತ್ತಾರೆ ಅಂತ. ನೆಕ್ಸ್ಟ್ ಕೊಟ್ರಮ್ಮ, ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರಿ. ಗುಡ್ ಮಾರ್ನಿಂಗ್ ಕೊಟ್ರಮ್ಮ ಅವರೇ. ಹಾವೇರಿಯಿಂದ ಹೋಗೋ ಮೇಲೆ ನೆಗಡಿ ಆಗಿತ್ತು ಕೊಟ್ರಮ್ಮ ಅವರೇ. ಈ ತಿಂಗಳಲ್ಲಿ 2 ಸಲ ಆಯಿತು ನೆಗಡಿ. ನಿಮ್ಮ ವಿಪತ್ತುಗಳು ತೊಲಗಬೇಕಾದರೆ ಸುಂದರಕಾಂಡದ 9ನೇ ಸರ್ಗವನ್ನು 48 ದಿನವನ್ನು ಪಠಣ ಮಾಡಿ ಆಗ ಶಾಂತಿ ಲಭಿಸ್ತಾನೆ. ಬಂತು ನೋಡಿ ಸುಂದರಕಾಂಡದ್ದು ಅಲ್ವಾ. 9ನೇ ಸ್ಟ್ಯಾಂಜಾ 48 ಡೇಸ್ ಕಂಟಿನ್ಯೂಸ್ ಓದಬೇಕಂತ ಕೊಟ್ರಮ್ಮವ್ರೆ.
ಒಳ್ಳೆಯದಾಗತ್ತಂತೆ ನಿಮಗೆ. ಓಕೆ, ಮಧುಮತಿ ಅಥವಾ ಮಧುರಾಜ್ 189 ಕೇಳಿದ್ದಾರೆ ಮಧು ಅವರು. ನೋಡೋಣ ಮಧು ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ. ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಗೊಂದಲ ಬೇಡ. ಆದರೆ ನೀವು ಕಾಣದೆ ನೊಂದುಕೊಳ್ಳುತ್ತಿದ್ದೀರಿ. ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ಜಪಿಸಿರಿ, ನಿಮ್ಮ ಕಷ್ಟ ತೊಲಗುವವು. ನೋಡಿ, ಕೆಲವು ಸಲ ಬಾಬಾ ಎಲ್ಲಿದ್ದಾರೆ ನಮ್ಮ ಥರ ದೈಹಿಕವಾಗಿ ಇರ್ತಾರೆ, ಕಾಣ್ತಾರೆ ಅಂತ ಹುಡುಕ್ತಾ ಇರ್ತೀವಿ. ಎಲ್ಲರ ಮನಸ್ಸಿನಲ್ಲಿ ಸಾಯಿದ್ದಾನೆ. ಅವರು ತಮ್ಮ ಸಚ್ಚರಿತಲ್ಲಿ ಹೇಳ್ತಾರೆ, ಬೇರೆಯವ್ರನ್ನ ಯಾರು ನಿಂದಿಸ್ತಾರೋ ಅವ್ರು ನನ್ನ ಕೊಂದಂಗೆ, ಬೇರೆಯವ್ರು ಯಾರನ್ನ ನನ್ನನ್ನು ನಮ್ರತೆಯಿಂದ ಇರ್ತಾರೋ ಅವ್ರು ನನ್ನ ಪೂರಿಸ್ದಂಗೆ ಅಂತ. ನಾನಾವಲಿನೇ ಇನ್ಸಲ್ಟ್ ಮಾಡಿದ್ನಲ್ರಿ ಬಾಬನಿಗೆ, ಹೇಯ್ ಎದಳ ಅಂದ. ಅವ್ರು ನಿಧಾನಕ್ಕೆ ಎದ್ರು ಅಲ್ವಾ, ಸಿಟ್ಟಾಗಲಿಲ್ಲ ಅವರು. ಹಾಗೆ ನಾವು ದೊಡ್ಡೋರು ಇರಬಹುದು, ಮನೇಲಿ ಮಕ್ಕಳು ತಿರಸ್ಕಾರ ಮಾತಾಡ್ತಾ ಇರ್ತಾರೆ ಆಯಿತಾ. ಇನ್ನು ಹಿರಿಯರಿಗೆ ನಾವು ಮರ್ಯಾದೆ ಕೊಡದೇ ಇರಬಹುದು, ಅವ್ರು ಹಿಂಗೆ ಅಡ್ಜಸ್ಟ್ ಆಗ್ತಾರೆ ಅಲ್ವಾ. ಆಮೇಲೆ ಒಂದು ಮೆಟ್ರೋದಲ್ಲಿ ಹೋಗ್ತಾ ಇರ್ತೀವಿ, ಜಾಗ ಸಿಕ್ಕ ತಕ್ಷಣ ಪಟಕ್ಕಂತ ಕೊಡ್ತಾರೆ. ನೀವು ಏಜ್ ಆದವ್ರಿಗೆ ಕೊಡಬೇಕು ಜಾಗ. ಏನು ಮೆಟ್ರೋದಲ್ಲಿ ಸೀಟ್ ಸಿಕ್ಕಂತ 30-40 ಸಿಕ್ಕಂಗೆ ಮಾಡ್ತಾರೆ. ಅದೇನು ರೈಲ್ ಮನೆಗೆ ತೊಗೊಂಡೋಗ್ತಾರೆ ಅನ್ನೋ ಗೊತ್ತಿಲ್ಲ. ನಾವು ಕರ್ತಾ ಇದ್ದೀನಿ ಅಂತ ಹೋಗ್ತಾ ಇರ್ತೀನಿ, ಕೊಂಡ್ಕೊಂಡೆ ನೋಡ್ತಾ ಇರ್ತೀನಿ. ಸಣ್ಣ ಜಾಗಕ್ಕೆ ಬಡದಾಟ. ಇನ್ನೇನು 5 ನಿಮಿಷಕ್ಕೆ ಸ್ಟೇಷನ್ ಬಂದುಬಿಡುತ್ತೆ, ಅವಾಗೆ ಬಡದಾಟ, ಪರ್ಮನೆಂಟ್ ಬಡದಾಟ. 20 ನಿಮಿಷ ಬಡದಾಟ, 5 ನಿಮಿಷ ಸ್ಟೇಷನ್ಗೆ. ಇಬ್ಬರು ಜಗಳಾಡ್ತಾ ಇದ್ದಾರೆ, ಆ ಜಗಳ ಮುಗಿಸ್ಕೊಳ್ಳೋ ಸ್ಟೇಷನ್ನೇ ಬಂತು. ಕೆಲವು ಸಲ ಜಗಳದಲ್ಲಿ ನಾವು ನಿರತವಾಗಿದ್ದಾಗ ಆ ಸ್ಟೇಷನ್ ಬಿಟ್ಟು ಮುಂದೆ ಹೋಗ್ತೀವಿ, ಅದು ಕೂಡ ಇರುತ್ತೆ. ಇದೆಲ್ಲ ಯೋಚಿಸ್ಬೇಕು ನಾವು ಅಲ್ವಾ. ಜಗಳ ಒಂದು ಟೈಮ್ ವೇಸ್ಟ್ ರೀ, ಯೋಚಿಸಿ. ನೆಕ್ಸ್ಟ್ ಉಮೇಶ್ ಬಂಟ್ವಾಳದಿಂದ ಕೇಳ್ತಾ ಇದ್ದಾರೆ 205. ಸಮಸ್ಯೆ ನಿಮ್ಮಲ್ಲೇ ಇದೆ ಉಮೇಶ್ ಅವರೇ. ನಿನ್ನ ಮನಸ್ಸಿನೊಳಗೆ ಕೆಟ್ಟ ವಿಷಯಗಳನ್ನು ತರಿಸ್ಕೊಳ್ಬೇಡ, ನನ್ನ ಮಂತ್ರ ಜಪ ಮಾಡು, ಕೆಟ್ಟ ತರಿಸಿ ತಾನೇ ಓಡೋಗುತ್ತೆ. ನೋಡಿ, ಕೆಲವು ಸಲ ನೆಗೆಟಿವ್ ಥಿಂಕಿಂಗ್ ಭಾಳ ಸರ್, ನಮಗೆ ಏನು ಮಾಡೋದು ನಾವು ಅಂತ ಇರ್ತೀರಿ. ಬಾಬಾ ಜಪ ಮಾಡಬೇಕು, ನೆಗೆಟಿವ್ ಥಿಂಕ್ ತಾನೇ ಓಡೋಗುತ್ತೆ. ಶ್ರೀ ವಿಶ್ವ 409. ಸಮಸ್ಯೆ ನಿಮ್ಮಲ್ಲೇ ಇದೆ ವಿಶ್ವ ಅವರೇ. ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಸರ್ವ ಸಮರ್ಪಣ ಬುದ್ಧಿಯಿಂದ ವಿಷ್ಣು ಸಹಸ್ರ ಪಠಣ ಮಾಡು, ನಿನ್ನ ಕಾರ್ಯವು ಜಯಿಸುತ್ತದೆ. ಬಂತು ನೋಡಿ, 5 ಸುಂದರಕಾಂಡ 6 ವಿಷ್ಣು ಸಹಸ್ರ ಪಠಣ. ಬಾಬಾ ಹೇಳ್ತಾರೆ ನಿನ್ನ ಸಮಸ್ಯೆಗೆ ರಾಮಬಾಣ ವಿಷ್ಣು ಸಹಸ್ರನಾಮ ಅದನ್ನು ಮಾಡಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ವಾಸು ಕೇಳಿದ್ದಾರೆ 189. ವಾಸು 189, ಸಮಸ್ಯೆ ನಿನ್ನಲ್ಲೇ ಇದೆ ವಾಸು. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಅದೇ ಆನ್ಸರೇ ಮತ್ತೆ. ಆದರೆ ನೀವು ಕಾಣದೆ ನೊಂದುಕೊಳ್ಳುತ್ತಿದ್ದೀರಿ. ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ಮಾಡಿರಿ, ನಿಮ್ಮ ಕಷ್ಟ ತೊಲಗುವವು ಅಂತ ಬರ್ತಾ ಇದೆ. ನೆಕ್ಸ್ಟ್ ಸಂಜಯ್ ಅತ್ತಿಬೆಲೆಯಿಂದ 217 217. ಸಂಜಯ್, ನಿಮ್ಮಷ್ಟೇ ಕುತೂಹಲ ನನಗೂ ಇದೆ. ಸಮಸ್ಯೆ ಟೈಪ್ ಮಾಡಿದಿರಿ, ಸಮಸ್ಯೆ ಟೈಪ್ ಮಾಡಬೇಡಿ, ಸಮಸ್ಯೆ ನಿಮ್ಮ ಹತ್ರ ಇದೆ, ಇರಲಿ, ಬಾಬಂಗೆ ಗೊತ್ತು. ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಿಲ್ಲ, ಮಾನವರೆಲ್ಲರೂ ನನ್ನವರೇ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರು ಭೇದವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನು ತೊಲಗಿಸ್ಕೊಳ್ಳಿ ಅಂತ. ರಿಂಗಿಂದ ಮತ್ತೆ ಮುಂದೆ ಹೋಗ್ತಾ ಇದೆ. ಸೊ ನೋಡೋಣ, ನನಗೆ ಸಿಕ್ಕಂಥ 24 ಗಂಟೆ ಅವಧಿಯಲ್ಲಿ ಕೆಲಸದ ನಿಮಿತ್ತ ಮತ್ತು ಊರಿಗೆ ಹೋಗಿ ಬರೋದು ಶೆಡ್ಯೂಲು ಎಲ್ಲ ಇರೋದರಿಂದ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೇಖೆಯನ್ನು ಯಾವ ಥರ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಹೇಳ್ಬಿಡ್ತೀನಿ. ನಮ್ಮ ಬಾಡಿ ಸ್ವಲ್ಪ ಚಕ್ರ ಇದೆ, ಆ ಚಕ್ರ ಇಂಬ್ಯಾಲೆನ್ಸ್ ಆದರೆ ರೇಖೆ ಇದಾಗುತ್ತೆ. ಹೀಗೆ ಮಾಡೋದು ನೋಡಿ, ಹೀಗೆ ಇನ್ಸ್ಟಾಲ್ ಮಾಡಿ. ಅದನ್ನೊಂದು ಸೆಷನ್ ಸ್ಟಾರ್ಟ್ ಮಾಡ್ತೀನಿ ರೇಖೆದು. ಓಕೆ, ಅದರ ಬಗ್ಗೆ ಕುತೂಹಲ ಹುಟ್ಟಿದೆ ನಿಮಗೆ. ನೆಕ್ಸ್ಟ್ ಸಂಡೇ ಮಾತ್ರ ಕೇಳಬೇಡಿ ಸ್ನೇಹಿತರೆ. ಗುರುವಾರನೇ ಪೂಜೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಕರ್ತವ್ಯದ ಕರೆ ಓಡ್ತಾ ಇದೆ. ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ. ಓಂ ಸಾಯಿರಾಮ್. ರೇಖೆ ಬಗ್ಗೆ, ಕಾಪಾಡೆ ಬಗ್ಗೆ, ಉಂಗುರ ಬಗ್ಗೆ ಇನ್ನು ಗಮನ ಇದೆ ನನಗೆ. ಓಕೆ, ಸಾಯಿರಾಮ್.